ಓಕೆ, ಎಲ್ರಿಗೂ ನಮಸ್ಕಾರ. ಸೊ ಕರೆಂಟ್ ಅಫೇರ್ಸ್ ವೈಸ್ ಕೆಲವು ಟಾಪಿಕ್ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಅಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಒಳಗಡೆ ಒನ್ ಆಫ್ ದಿ ಟಾಪಿಕ್ ಮೋಸ್ಟ್ ಏನಂತಂದ್ರೆ ಕೇಳಬಹುದು ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ PC ಎಕ್ಸಾಮಿಗೆ ಯಾವ್ದಾದ್ರು ಒಂದು ಕ್ವಶನ್ಸ್ಗಳು ಇದ್ರ ಮೇಲೆ ಬರಬಹುದು. ಸೊ ಅದು SIR ಅಂತಂದ್ರೆ ಸೊ ಅದರ ಬಗ್ಗೆ ಏನೇನೆಲ್ಲ ಕ್ವಶನ್ಸ್ಗಳು ಬರಬಹುದು, ಅದಾದ್ಮೇಲೆ ಈಗ ಯಾಕದು ಅಷ್ಟು ಡಿಸ್ಕಷನ್ ಇದೆ ಅನ್ನೋ ಆಧಾರದ ಮೇಲೆ ಸೊ ಏನ್ ಚುನಾವಣಾ ಆಯೋಗ ಇದನ್ನ ತಂದಿದೆ ಇಲ್ಲಿವರೆಗೂ. ಸೊ ಹಾಗಾಗಿ ಅದ್ರ ಮೇಲೆ ಏನಾದ್ರೂ ಒಂದು ಕ್ವಶನ್ ಕೇಳ್ಬೋದು ಅಂತ ಹೇಳಿ ಫಸ್ಟ್ ಟಾಪಿಕ್ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಇದನ್ನ ತಗೊಂಡಿದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ SIR ಅನ್ನೋದು ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲೂ ನೀವು ಓದ್ತಾ ಇರ್ತೀರಾ. ಸೊ ಅದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಸೊ ಇದರ ಒಂದೇ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ SIR ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು. ಸೊ SIR ಫುಲ್ ಫಾರ್ಮ್ ಬಂದ್ಬಿಟ್ಟು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅರ್ಥ. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದ್ರೆ ಅದನ್ನ ಕನ್ನಡದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಕರೀತಾರೆ. ಸೊ ಇದರ ಮೇಲೆ ಮತ್ತೇನ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಇದು ಏನು ನಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೆ ಇದು ಡೋರ್ ಟು ಡೋರ್ ವೆರಿಫಿಕೇಶನ್ ಪ್ರೊಸೀಜರ್. ಇದು ಆಕ್ಚುಲಿ ಮಾಡ್ತಾ ಇರೋದು ಯಾರು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬೂತ್ ಲೆವೆಲ್ ಆಫೀಸರ್ ಅಂತ ಒಬ್ರು ಇರ್ತಾರೆ. ಸೊ ಅವರು ಇದನ್ನ ಡೋರ್ ಟು ಡೋರ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಹೊಸದಾಗಿ ತಂದಿರ್ತಕ್ಕಂತ ಒಂದು ಎಲೆಕ್ಷನ್ ರಿಫಾರ್ಮ್ ಇದು. ನಾವ್ ಹೆಂಗೆ ಈಗ ಎಲೆಕ್ಷನ್ ರಿಫಾರ್ಮ್ ಅಂತಂದ್ರೆ 18 ಇಯರ್ಸ್ ಆದವರು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು ಏನೋ ಮತದಾನ ಮಾಡ್ಲಿಕ್ಕೆ. ಅದಾದ್ಮೇಲೆ VVPAT ಗಳನ್ನ ತಂದಿರೋದಾಗಿರ್ಬೋದು, EVM ಮಷಿನ್ ಗಳನ್ನ ತಂದಿರೋದಾಗಿರ್ಬೋದು. ಅದಾದ್ಮೇಲೆ 1+2 ಅಥವಾ 1+3 ರೀತಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನ ಏನ್ ಆಯ್ಕೆಯ ಪ್ರಕ್ರಿಯೆ ಇದೆ. ಸೊ ಅದರದ್ದೇನು ಬೇರೆ ಬೇರೆ ರೀತಿಯಲ್ಲೆಲ್ಲ ಎಲೆಕ್ಷನ್ ರಿಫಾರ್ಮ್ಸ್ ಗಳನ್ನೇನ್ ತಂದಿದ್ದಾರೆ. ಈಗ ನೂತನವಾಗಿ SIR ಅನ್ನೋದು ತುಂಬಾ ಡಿಸ್ಕಷನ್ ಆಗ್ತಾ ಇದೆ. ಇದು ಕೂಡ ಒಂದು ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಯಾರ್ಯಾರು ಇರ್ತಾರೆ ಅನ್ನೋದು ಕೂಡ ಇದ್ರಲ್ಲಿ ಹೇಳ್ತೀನಿ ನಿಮಗೆ ನಾನು. ಈ ಟಾಪಿಕ್ ಅಲ್ಲಿ ಓದುವಂತ ವಿಷಯಗಳು ಒಂದೇದು ಫುಲ್ ಫಾರ್ಮ್ SIR ಅಂತಂದ್ರೆ ಏನು ಅನ್ನೋದೊಂದು. ಅದಾದ್ಮೇಲೆ ಇದನ್ನ ಯಾರು ತಂದಿದ್ದಾರೆ ಅಂತಂದ್ರೆ ಭಾರತ ಸಂವಿಧಾನದ 15ನೇ ಚಾಪ್ಟರ್ ನಲ್ಲಿ ಹೇಳಿರ್ತಕ್ಕಂತಹ ಚುನಾವಣಾ ಆಯೋಗ. ಆ ಚುನಾವಣಾ ಆಯೋಗದವರು ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಆಧಾರದ ಮೇಲೆ ಮತ್ತು ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂತ ಒಂದು ನಿರ್ದೇಶನದ ಆಧಾರದ ಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಜಾರಿಗೊಳಿಸಿದ್ದಾರೆ. ಸೊ ಯಾರು ಜಾರಿಗೊಳಿಸಿದಾರೆ ಅಂತ ಕ್ವಶನ್ ಕೇಳಿದ್ರೆ ಎಲೆಕ್ಷನ್ ಕಮಿಷನ್ ಅವರು SIR ನ ಜಾರಿ ಮಾಡಿದ್ದಾರೆ. ಇದು ಏನು ಅಂತಂದ್ರೆ ಡೋರ್ ಟು ಡೋರ್ ವೆರಿಫಿಕೇಶನ್ ಒಂದು ಪ್ರೊಸೀಜರ್ ಅಂತಂದ್ರೆ ನಮ್ಮ ಚುನಾವಣಾ ಆಯೋಗದಲ್ಲಿ ತಂದಿರತಕ್ಕಂತಹ ಸುಧಾರಣೆಗಳಲ್ಲಿ ಇದು ಒಂದು ಕೂಡ. ಇಲ್ಲಿ ಏನಪ್ಪಾ ಅಂತಂದ್ರೆ ಬೂತ್ ಲೆವೆಲ್ ಆಫೀಸರ್ ಅಂತ ಒಬ್ಬರನ್ನ ರಿಕ್ರೂಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮನೆಯಿಂದ ಮನೆಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಗಳನ್ನ ಮಾಡ್ತಾರೆ. ಯಾಕೆ ವೆರಿಫಿಕೇಶನ್ ಗಳನ್ನ ಮಾಡಿದ್ದಾರೆ, ಇದರ ಉದ್ದೇಶ ಏನು ಅಂತ ನೀವು ಕೇಳಿದ್ರೆ ಇಲ್ಲಿ ಅರ್ಹ ಮತದಾರನು ಮತದಾನದ ಒಂದು ಪಟ್ಟೆಗೆ ಸೇರ್ಪಡೆಗೊಳಿಸೋದಾಗಿರ್ಬೋದು, ಮತ್ತೆ ಇದರಿಂದ ಅನರ್ಹ ಆಗಿರ್ತಕ್ಕಂಥವ್ರು ಮತ್ತೆ ಮೃತರಾಗಿರ್ತಕ್ಕಂಥವ್ರು, ಇಲ್ಲಿಂದ ಸ್ಥಳಾಂತರ ಬೇರೆ ಕಡೆ ಆಗಿರ್ತಕ್ಕಂಥವ್ರು, ಮತ್ತೆ ನಕಲಿ ಮತದಾನರನು ಅಂದ್ರೆ ಈಗ ಒಂದೇದು ಅರ್ಹರು ಅಂತಂದ್ರೆ ನಾನು 18 ಇಯರ್ಸ್ ಆಗಿದ್ದೀನಿ, ನಾನು 18 ಇಯರ್ಸ್ ಆದವನಿಗೆ ಇನ್ನು ವೋಟರ್ ID ನಂದಿಲ್ಲ ಅಂತಂದ್ರೆ ವೋಟರ್ ID ಮಾಡ್ಕೊಳ್ಳಿಕ್ಕೆ ಆ ಡೋರ್ ಟು ಡೋರ್ ವೆರಿಫಿಕೇಶನ್ ಪ್ರೊಸೀಜರ್ ಅಲ್ಲಿ ನಾವು ವೋಟರ್ ID ಕೂಡ ಮಾಡ್ಕೋಬಹುದು. ನಾನು ಅರ್ಹ ಇದ್ದೀನಿ. ಸೊ ಅನರ್ಹ ಅಂತಂದ್ರೆ ಯಾರು ಕೆಲವರು ಮೃತರಾಗಿರ್ತಾರೆ ಅಂದ್ರೆ ಸತ್ತೋಗಿರ್ತಾರೆ. ಈಗ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲರೂ ಸತ್ತೋಗಿರ್ತಾರೆ. ಈಗಲೂ ಕೂಡ ಅವ್ರದ್ದು ಮತದಾನದ ಪಟ್ಟಿಯಲ್ಲಿ ಏನಾದ್ರೂ ಹೆಸರು ಬರ್ತಾ ಇದೆ ಅಂತಂದ್ರೆ ಅಲ್ಲಿ ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಮತ್ತೇನಪ್ಪಾ ಅಂತಂದ್ರೆ ಸ್ಥಳಾಂತರಗೊಂಡಿರೋರು ಅಂತಂದ್ರೆ ಈಗ ನಾನು ನಮ್ಮೂರು ಬಂದ್ಬಿಟ್ಟು ನಾವು ವಿಜಯನಗರ ಡಿಸ್ಟಿಕ್ ನವರು, ಅಲ್ಲೂ ನನ್ನ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ. ಆಮೇಲೆ ನಾನು ಬೆಂಗಳೂರು ಶಿಫ್ಟ್ ಆಗಿದ್ದೀನಿ ಅಂತ ಹೇಳಿ ಇಲ್ಲೂ ಕೂಡ ಒಂದು ಮತದಾರರ ಪಟ್ಟಿನ ನಾನು ಏನಾದ್ರು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅಲ್ಲಿ ಒಂದನ್ನ ಮಾತ್ರ ಉಳಿಸ್ಕೊಂಡು ಒಂದನ್ನ ಡಿಲೀಟ್ ಮಾಡೋದಿರುತ್ತೆ. ಆಯ್ತಾ? ಹಾಗಾಗಿ ಸ್ಥಳಾಂತರಗೊಂಡಿರೋರು ಅವರದ್ದು ಮತದಾನವನ್ನ ನಾವಿಲ್ಲಿ ಡಿಲೀಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕೆ ಅಂತಂದ್ರೆ ಈ ಕೆಲವರು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ, ವೋಟಿಂಗ್ ಈಗ ಇಲ್ಲೂ ಬರಲ್ಲ, ಬಟ್ ಅಲ್ಲಿ ಸಿಟಿಜನ್ಶಿಪ್ ತಗೊಂಡಿದ್ದಾರೆ, ಅಂತವ್ರದ್ದು ಕೂಡ ಇಲ್ಲಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಕಲಿ ಮತದಾನದ ಹೆಸರುಗಳನ್ನ ಇಲ್ಲಿ ತೆಗೆದು ಹಾಕುವಂತದ್ದು. ಅಂದ್ರೆ ಈಗ ಎಲೆಕ್ಷನ್ ಕಮಿಷನ್ ಯಾಕೆ ಇಲ್ಲಿ ಫಾರ್ಮೇಶನ್ ಆಗಿದೆ ಅಂತಂದ್ರೆ ಒಂದೇದು ಪಾರದರ್ಶಕತೆಯನ್ನ ತರಲಿಕ್ಕೆ ಚುನಾವಣಾ ಆಯೋಗ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಲಿಕ್ಕೆ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಿಕ್ಕೆ ಜನರಲ್ಲಿ ಅದರ ಮೂಲಕ ಏನಪ್ಪಾ ಅಂತಂದ್ರೆ ನಮ್ಮ ನಂಬಿಕೆಯನ್ನ ಗಳಿಸ್ಲಿಕ್ಕೆ ಚುನಾವಣಾ ಆಯೋಗದ ಮೇಲೆ ನಮ್ಗೊಂದು ನಂಬಿಕೆ ಇದೆಪ್ಪ, ಒಳ್ಳೆ ಪ್ರತಿನಿಧಿಗಳನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ಆಯ್ಕೆ ಮಾಡ್ತಾ ಇದೀವಿ ಅನ್ನೋದನ್ನ ತರ್ಲಿಕ್ಕೆ ಇದನ್ನ ತಂದಿದ್ದಾರೆ. ಆಯ್ತಾ? ಸೊ ಒಂದೇದೇನ್ ಹೇಳಿದೆ, ಇದನ್ನ ಅರ್ಹ ಅಭ್ಯರ್ಥಿಗಳಿಗೆ
ತಮ್ಮ ಮತದಾರ ಪಟ್ಟಿಗೆ ತಮ್ಮ ಹೆಸರನ್ನ ಒಳಗಡೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ಎರಡನೇದು ಬಂದ್ಬಿಟ್ಟು ಇದನ್ನ ಯಾರ್ಯಾರು ಇದಕ್ಕೆ ತೆಗೆದು ಹಾಕ್ಬಹುದು ಅಂತಂದ್ರೆ ಅನರ್ಹರು ಯಾರ್ಯಾರು ಇರ್ತಾರೆ ಅಂತಂದ್ರೆ ಮೃತರಾಗಿರೋರಾಗಿರ್ಬೋದು, ಇಲ್ಲಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಂಡಿರೋರಾಗಿರ್ಬೋದು, ಮತ್ತೆ ನಕಲಿ ಮತದಾನ ಅಂತಂದ್ರೆ ಬೇರೆ ದೇಶದವ್ರು. ಎಕ್ಸಾಂಪಲ್ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಜಾಸ್ತಿ ಡಿಸ್ಕಷನ್ ಇದ್ರ ಬಗ್ಗೆ ಯಾಕಾಯ್ತು ಮತ್ತೆ ತಡೆ ಯಾಕಾಯ್ತು ಅಂತಂದ್ರೆ ಅಲ್ಲಿ ಅಕ್ರಮ ವಲಸಿಗರು ಅಂದ್ರೆ ಬಾಂಗ್ಲಾದೇಶ ಮತ್ತೆ ಇತರೆ ದೇಶದ ಅಕ್ರಮ ವಲಸಿಗರು ಬಂದ್ಬಿಟ್ಟು ಅಲ್ಲಿ ನೆಲೆಗೊಂಡಿದ್ದಾರೆ. ಅವರಲ್ಲಿ ವೋಟರ್ ಐ ಡಿ ಕಾರ್ಡ್ ಗಳನ್ನ ಮಾಡ್ಕೊಂಡು ಅವ್ರು ಮತದಾನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿ ಅಲ್ಲಿ SI ಅನ್ನ ಜಾರಿ ಮಾಡಿದ್ರು. ಆಯ್ತಾ. ಸೊ ಹಾಗಾಗಿ ಅಲ್ಲಿ ತುಂಬಾ ಕಾಂಟ್ರವರ್ಸಿ ಆಯ್ತು ಇದ್ರ ಬಗ್ಗೆ. ಸೊ ಇದ್ರದ್ದು ಏನಂದ್ರೆ ನಿಖರ ಮತ್ತು ನವೀಕೃತ ಮತದಾರರ ಪಟ್ಟಿಯನ್ನ ಸೇರ್ಪಡೆಗೊಳಿಸೋದು ಮೇನ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಮೊಟ್ಟೋ SIRದು ವಿಶೇಷ ಸಮಗ್ರ ಪರಿಷ್ಕರಣೆಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಹೊಸದಾಗಿ ನಿಖರವಾಗಿ ಮತ್ತು ನವೀಕೃತವಾಗಿ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸೋದು. ಯಾಕೆ ಸಿದ್ಧಪಡಿಸೋದು ಅಂತಂದ್ರೆ ನಾವು ಇದರ ಮಹತ್ವ ಹೇಳುತ್ತೆ, ನ್ಯಾಯಸಮ್ಮತವಾದಂತಹ ಚುನಾವಣೆಯನ್ನ ನಡೆಸಲಿಕ್ಕೆ ಅಂತಂದ್ರೆ ಅರ್ಹ ಅಭ್ಯರ್ಥಿಗೆ ಓಟುಗಳು ಬೀಳಲಿ. ಮತ್ತೆ ಇನ್ನೊಂದೇನಂದ್ರೆ ಪಾರದರ್ಶಕತೆ, ಇಲ್ಲಿ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಕಲಿ ಮತದಾನ ಅನ್ನೋದನ್ನ ತಡಿಲಿಕ್ಕೆ ಇದನ್ನ ತಂದಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದ ಬಲವರ್ಧನೆ ಮಾಡ್ಲಿಕ್ಕೆ ಅಂತಂದ್ರೆ ಒಳ್ಳೆ ಜನಪ್ರತಿನಿಧಿಗಳನ್ನ ನಾವು ಪಾರದರ್ಶಕತೆಯಲ್ಲಿ ಎಲೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ದೇಶ ಪ್ರಜಾಪ್ರಭುತ್ವ ಅನ್ನೋದು ಬಲವರ್ಧನೆಗೊಳ್ಳುತ್ತೆ ಅನ್ನೋ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಈ SIR ನ ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಯಾವ್ದು ರೆಡಿಯಲ್ಲಿ ಬರುತ್ತೆ. ನೀವು ಸುಪ್ರೀಂ ಕೋರ್ಟ್ ಆಲ್ರೆಡಿ ಇದರ ಬಗ್ಗೆ ಪ್ರಶಂಸೆ ಕೊಟ್ಟಿದೆ ಅಂತ ಹೇಳಿದ್ರಿ. ಯಾವ ಆಧಾರದ ಮೇಲೆ ಹೇಳಿದೆ ಅಂತಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂತಹ ಕೇಂದ್ರ ಚುನಾವಣಾ ಆಯೋಗ ಇದನ್ನ ತಂದಿದೆ ಅಂತ ಹೇಳಿದೀನಿ. ಇಲ್ಲಿ ಕ್ವಶನ್ ಹೆಂಗಾದ್ರೂ ಕೇಳ್ಬಹುದು. ಒಂದೇದು SIR ಅಂದ್ರೇನು ಅಂದ್ರೆ ಫುಲ್ ಫಾರ್ಮ್ ಕೇಳ್ಬಹುದು, ಕನ್ನಡದಲ್ಲಿ ಅದರ ಅರ್ಥನ ತಿಳ್ಕೊಂಡಿರ್ಬೇಕು. ಅದಾದ್ಮೇಲೆ SIR ಜಾರಿಗೆ ತಂದಿದ್ ಯಾರು ಅಂತ ಹೇಳಿದ್ರೆ ನಾವು ಇಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅಂತ ಹೇಳ್ಬೇಕು. ಯಾವ ಪ್ರಾವಿಷನ್ ಇದೆ ಅಂತಂದ್ರೆ ಆಲ್ರೆಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಗೊತ್ತಿದೆ, ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ನಮಗೆ ಚಾಪ್ಟರ್ 15ರಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಆ ಚಾಪ್ಟರ್ 15ರ 324ರಿಂದ 329ನೇ ವಿಧಿಗಳೇನಿದಾವೆ ಆ ವಿಧಿಗಳು ಚುನಾವಣಾ ಆಯೋಗ ಮತ್ತೆ ಚುನಾವಣಾ ಆಯೋಗದ ಆಯ್ಕೆ ಆಗಿರ್ಬೋದು, ಅದಾದ್ಮೇಲೆ ಕಾರ್ಯವೈಖರಿ ಆಗಿರ್ಬೋದು, ಪ್ರಮಾಣ ವಚನಗಳಾಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಫೆಸಿಲಿಟೀಸ್ ಗಳಾಗಿರ್ಬೋದು, ಅದರ ಡ್ಯೂಟೀಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಗಳಾಗಿರ್ಬೋದು. ಸೊ ಇದನ್ನೆಲ್ಲ ಡಿಸ್ಕಷನ್ ಮಾಡಿರೋದು ನಾವು ಭಾರತ ಸಂವಿಧಾನದ 15ನೇ ಚಾಪ್ಟರ್ ಅಲ್ಲಿ. 15ನೇ ಚಾಪ್ಟರ್ನ 324ನೇ ವಿಧಿಯಿಂದ 329ನೇ ವಿಧಿವರೆಗೂ ನಾವೇನ್ ಮಾಡ್ತೀವಿ, ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಆದ್ರೆ SIR ಜಾರಿ ಆಗ್ಲಿಕ್ಕೆ ಸಂವಿಧಾನಾತ್ಮಕವಾಗಿ ಏನಾದ್ರೂ ನೀಡಿದೆಯಾ ಅಥವಾ ಆ ಅಂಶನ ಒಳಗೊಂಡಿದೆಯಾ ಅಂತಂದ್ರೆ ಖಂಡಿತವಾಗ್ಲೂ 324ನೇ ವಿಧಿ ಅನುಸಾರ ನಾವು ಕೇಂದ್ರ ಚುನಾವಣಾ ಆಯೋಗದವರು SIR ನ ಜಾರಿ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಲೀಗಲೈಸೇಷನ್ ತೋರಿಸಿದ್ದಾರೆ, ಅದರಲ್ಲಿ ಇದೆ ಇದಕ್ಕೆ ಪ್ರಾವಿಷನ್ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ BLO ಫುಲ್ ಫಾರ್ಮ್ ಕೂಡ ಕೇಳಬಹುದು. SIR ನಲ್ಲಿ ಮೆನ್ಷನ್ ಆಗಿರತಕ್ಕಂತಹ BLO ಅಂತಂದ್ರೇನೆ ಬೂತ್ ಲೆವೆಲ್ ಆಫೀಸರ್ ಅಂತ ಹೇಳಿದೆ. ಸೊ ಈ ಬೂತ್ ಲೆವೆಲ್ ಆಫೀಸರ್ ಗಳೇ ಮಾತ್ರ ಮನೆಯಿಂದ ಮನೆಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಹಾಗಾದ್ರೆ SIR ಏನ್ ಡಾಕ್ಯುಮೆಂಟೇಶನ್ ಅನ್ನ ಈಗ ನಾವು ಹೊಸದಾಗಿ ನಾನು ಒಂದು ವೋಟರ್ ID ಕಾರ್ಡ್ ನಾನು ಮಾಡ್ಬೇಕು ಅಥವಾ ನಾನು ಎಲ್ಲೋ ಇಲ್ಲಿಗಲ್ ಆಗಿ ಬಂದ್ಬಿಟ್ಟು ಇಲ್ಲಿ ವೋಟರ್ ID ನ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಯಾವ ಆಧಾರದ ಮೇಲೆ ಹೊಸದಾಗಿ ಒಂದು ವೋಟರ್ ID ನ ಮಾಡ್ಕೊಡ್ತಾರೆ, ಇಲ್ಲ ಅಂತಂದ್ರೆ ಯಾವ ಆಧಾರದ ಮೇಲೆ ಹಳೆ ವೋಟರ್ ID ಕಾರ್ಡ್ ಅದು ಫೇಕ್ ಆಗಿತ್ತಂದ್ರೆ ತೆಗೆದು ಹಾಕ್ತಾರೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್, ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ರೇಷನ್ ಕಾರ್ಡ್ ಆಗಿರ್ಬೋದು, ಇವೆರಡೂ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ನಾವ್ ಎಲ್ಲಿ ಹುಟ್ಟಿದೀವಿ ನಮ್ಮ ಜನ ಪ್ರಮಾಣ ಪತ್ರವನ್ನ ಕೇಳ್ಬಿಟ್ಟು ಅದನ್ನ ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ ನಾವು ಯಾವ ವಾಸಸ್ಥಳ ಎಲ್ಲಿ ನಾವು ರೆಸಿಡೆನ್ಸ್ ಆಗಿ ಇದೀವಿ ಅಂತಹ ಒಂದು ದಾಖಲಾತಿಗಳನ್ನ ಇಲ್ಲಿ ವೆರಿಫೈ ಮಾಡ್ತಾರೆ. ಯಾರು? ಬೂತ್ ಲೆವೆಲ್ ಆಫೀಸರ್ ಅನ್ನೋರು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಏನಿದೆ ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಅಂತಂದ್ರೆ ಯಾರ್ಯಾರು ಇರ್ತಾರೆ, ಎಲೆಕ್ಟ್ರಲ್ ಬಾಡಿ ಒಳಗಡೆ ಯಾರ್ಯಾರು ಇರ್ತಾರೆ ಅಂತ ಕೇಳಿದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್, ಆಯ್ತಾ, ಇಲ್ಲಿ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ಇರ್ಬೋದು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ಬೋದು, ಅದಾದ್ಮೇಲೆ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಆಗಿರ್ಬೋದು, ಅದಾದ್ಮೇಲೆ ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ ಮತ್ತೆ BLO ಇರ್ತಾರೆ. ನಿಮಗೆ ಕ್ವಶನ್ ಏನಾದ್ರೂ ಕೇಳ್ಬಹುದು, ಇದರಲ್ಲಿ ಭಾಗವಹಿಸುವವರು ಯಾರ್ಯಾರು ಅಂತ ಹೇಳಿ ಕೇಳಿದ್ರೆ ಒಂದೇದು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು, ರಾಜ್ಯ ಚುನಾವಣಾ ಆಯುಕ್ತರು, ಅದಾದ್ಮೇಲೆ ಡಿಸ್ಟಿಕ್ ಚುನಾವಣಾ ಆಯುಕ್ತರು ಅಂದ್ರೆ ಆಫೀಸರ್ ಅಂತ ಕರೀತಾರೆ, ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಅಂತ ಕರೀತಾರೆ, ಸ್ಟೇಟ್ ಎಲೆಕ್ಷನ್ ಆಫೀಸರ್ ಅಂತ ಕರೀತಾರೆ, ಚೀಫ್ ಎಲೆಕ್ಷನ್ ಕಮಿಷನರ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಎಲೆಕ್ಟ್ರಲ್
ರಿಜಿಸ್ಟ್ರೇಷನ್ ಆಫೀಸರ್ ಮತ್ತೆ BLO ಬೂತ್ ಲೆವೆಲ್ ಆಫೀಸರ್ ಇಷ್ಟು ಮಂದಿ ಭಾಗವಹಿಸ್ತಾರೆ. ಇದಾದ್ರೂ ಕ್ವಶನ್ ಆಗಿ ನಿಮಗೆ ಬರಬಹುದು, ಅದರ ಫುಲ್ ಫಾರ್ಮ್ ಮೇಲಾದ್ರೂ ಕ್ವಶನ್ ಬರಬಹುದು, ಅಥವಾ ಯಾವ ರೀತಿಯಲ್ಲಿ ಇದನ್ನ ಅನರ್ಹ ಇರ್ತಕ್ಕಂಥ ವ್ಯಕ್ತಿಗಳನ್ನ ಯಾವ ಆಧಾರದ ಮೇಲೆ ತೆಗೆದು ಹಾಕ್ತಾರೆ ಅಂತ ಆಪ್ಷನ್ 1 ನಲ್ಲಿ ಮೃತರಾಗಿರ್ತಕ್ಕಂಥವ್ರು, ಮತ್ತೆ ಸ್ಥಳಾಂತರಗೊಂಡಿರ್ತಕ್ಕಂಥವ್ರು, ಮತ್ತೆ ನಕಲು ಮತದಾನದ ಪಟ್ಟಿಯನ್ನು ಹೊಂದಿರತಕ್ಕಂಥವ್ರನ್ನ ಇವರು ಇನ್ಕ್ಲೂಸಿವ್ ಮೂಲಕ ತೆಗೆದು ಹಾಕ್ತಾರೆ ಅಂತ ಹೇಳಿ ನಾವು ಓದಬಹುದು. ಇಲ್ಲ ಅಂತಂದ್ರೆ ಸಂವಿಧಾನದ ಯಾವ ಚಾಪ್ಟರ್ ಅಡಿಯಲ್ಲಿ ಯಾವ ವಿಧಿಯಲ್ಲಿ ಇದನ್ನ ಪ್ರಾವಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಂವಿಧಾನದ 15ನೇ ಚಾಪ್ಟರ್ ಅಲ್ಲಿ 324ನೇ ವಿಧಿಯಲ್ಲಿ ಇದಕ್ಕೆ ಪ್ರಾವಿಷನ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಸೊ ನೀವು ಇಲ್ಲಿ ಕಲ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇನ್ ಮೊಟ್ಟೋ ನಾನು ನಿಮಗೆ ಹೇಳಿದೆ, ನಾನು ಇವಾಗ ಅರ್ಹ ಮತದಾರರು ಈ ಮತದಾರರ ಪಟ್ಟಿಯಲ್ಲಿ ಹೊರಗುಳಿಬಾರದು, ಅನರ್ಹ ಮತದಾರರ ಪಟ್ಟಿಯವರು ಈ ಅನರ್ಹ ವ್ಯಕ್ತಿಗಳು ಈ ಮತದಾರರ ಪಟ್ಟಿಯಲ್ಲಿ ಇರಬಾರದು. ಇದು ಒಂದೇ ಕಾನ್ಸೆಪ್ಟ್ ಇದರದು. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗದವರು ಇದನ್ನ ತಂದಿದ್ದಾರೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಡೋರ್ ಟು ಡೋರ್ ವೆರಿಫಿಕೇಶನ್ ಮಾಡೋರು ಯಾರಪ್ಪ ಅಂತಂದ್ರೆ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅನ್ನೋರು. ಯಾರ್ಯಾರು ಒಳಗೊಂಡಿರ್ತಾರೆ ಅಂತಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರು, ಸ್ಟೇಟ್ ಎಲೆಕ್ಷನ್ ಆಫೀಸರು, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರು, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರೋರಲ್ ರಿಜಿಸ್ಟ್ರೇಷನ್ ಆಫೀಸರು, ಅಸಿಸ್ಟೆಂಟ್ ಎಲೆಕ್ಟ್ರೋರಲ್ ರಿಜಿಸ್ಟ್ರೇಷನ್ ಆಫೀಸರು ಮತ್ತೆ ಬೂತ್ ಲೆವೆಲ್ ಆಫೀಸರ್ ಇಷ್ಟು ಮಂದಿ ಇದ್ರೊಳಗೆ ಭಾಗವಹಿಸ್ತಾರೆ. ಏನೇನ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ನಮ್ದು ರೇಷನ್ ಕಾರ್ಡ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಕುರಿತು ಏನಾದ್ರು ಅಗ್ರಿಮೆಂಟ್ ಗಳು ಇರ್ತದಲ್ಲ ಅಥವಾ ಹೊಲ ಮನೆ ಗದ್ದೆದ ಏನಾದ್ರು ಡಾಕ್ಯುಮೆಂಟ್ಸ್ ಗಳಿದೆ ಅದನ್ನ ವೆರಿಫೈ ಮಾಡ್ತಾರೆ. ಇಲ್ಲ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಷ್ಟು ದಾಖಲಾತಿಗಳನ್ನ SIR ನಲ್ಲಿ ವೆರಿಫೈ ಮಾಡ್ತಾರೆ. ಸೊ ನಿಮಗೆ ನಾನು ಅನ್ಕೊಂಡಂಗೆ ಎಲ್ಲಾ ಕ್ವಶನ್ಸ್ ಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗಾಗಿ SIR ಅನ್ನೋದು ಒಂದು ಹಾಟ್ ಟಾಪಿಕ್ ಇವಾಗ. ಹಾಗಾಗಿ ಅದ್ರ ಮೇಲೆ ಕ್ವಶನ್ಸ್ ಗಳು ಬರಬಹುದು PC ಎಕ್ಸಾಮ್ಗೆ. ದಯವಿಟ್ಟು ಇದ್ರ ಮೇಲೆ ಫೋಕಸ್ ಮಾಡಿ. ನಾನೇನಾದ್ರೂ ಇದರಲ್ಲಿ ಸ್ವಲ್ಪ ವಿಷಯಗಳನ್ನ ಬಿಟ್ಟಿದ್ದೀನಿ ಅಂತಂದ್ರೆ ದಯವಿಟ್ಟು ತಾವು ಇದರಲ್ಲಿ ಮತ್ತೆ ಒಂದ್ ಸ್ವಲ್ಪ ವಿಷಯಗಳನ್ನ ನೀವು ಓದ್ಕೋಬೇಕಾಗತ್ತೆ. ಸರಿನಾ? ಸೊ ಏನಾದ್ರೂ ಮುಂದೆ ಕ್ವಶನ್ಸ್ ಗಳಿತ್ತು ಅಂತಂದ್ರೆ SIR ಬಗ್ಗೆ ತಾವು ನನಗೆ ಕೇಳಬಹುದು. ಈಗ 3 ಫೇಸ್ ಗಳಲ್ಲಿ ಡಿವೈಡ್ ಮಾಡಿದ್ದಾರೆ ಆಕ್ಚುಲಿ SIR ನ ವೆರಿಫಿಕೇಶನ್ ಪ್ರೊಸೀಜರ್ ಮಾಡ್ಲಿಕ್ಕೆ. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಆಲ್ರೆಡಿ ಮುಗಿದೋಗಿದೆ. ಥರ್ಡ್ ಫೇಸ್ ಅಲ್ಲಿ ನಮ್ಮ ಕರ್ನಾಟಕ ಕೂಡ ಇದೆ. ಅದಾದ್ಮೇಲೆ ಕೇಂದ್ರಾಡಳಿತ ಪ್ರದೇಶಗಳು 19 ಸ್ಟೇಟ್ಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ 6. ಹಾಗಾಗಿ ಸೊ ಫೇಸ್ 1, 2, 3 ಅಲ್ಲಿ ಫೇಸ್ 1 ಅಲ್ಲಿ ಬಿಹಾರ್ ರಾಜ್ಯಕ್ಕೆ ಆಗಿರ್ಬೋದು, ಫೇಸ್ 2 ಅಲ್ಲಿ ವೆಸ್ಟ್ ಬೆಂಗಾಲ್ ಆ ತರದಲ್ಲಿ ಎಲ್ಲ ರಾಜ್ಯಗಳನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಫೇಸ್ 3 ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಕ್ಸ್ಟ್ ನಡೆಯುವಂತಹ ಎಲೆಕ್ಷನ್ ಒಳಗಡೆ ಇದನ್ನ SIR ನ ಜಾರಿ ಮಾಡ್ಬೇಕಂತ ಇದೆ. ಸೊ ನನ್ನ ಪ್ರಕಾರ ದಿಸ್ ಈಸ್ ಆಕ್ಚುಲಿ ದ ಗುಡ್ ರಿಫಾರ್ಮ್ ಇನ್ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನ್. ಅದರಲ್ಲಿ ಕೇಂದ್ರ ಚುನಾವಣಾ ಆಯೋಗದಲ್ಲಿ ಇದು ತಂದಿರತಕ್ಕಂತಹ ಒಂದು ಒಳ್ಳೆಯ ಏನು ರಿಫಾರ್ಮ್ ಅಂತಾನು ಕೂಡ ಹೇಳ್ಬಹುದು. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಫೋಕಸ್ ಮಾಡಿ ಓದ್ಕೊಳ್ಳಿ. ಸೊ ಎಷ್ಟು ಜನ ಲೈವ್ ಇದ್ರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕ್ಯಾಮ್ರಾ ಟರ್ನ್ ಔಟ್ ಮಾಡಿಲ್ಲ. ನಾನು ಟರ್ನ್ ಔಟ್ ಮಾಡಿ ಇವಾಗ ನೋಡ್ತೀನಿ. ಯಾರು ನಿಮ್ ಫ್ರೆಂಡ್ಸ್ ಏನಾದ್ರು ಇದ್ರ ಬಗ್ಗೆ ತಿಳ್ಕೊಂಡಿದ್ದಿಲ್ಲ ಅಂತಂದ್ರೆ ಈ ಮಾಹಿತಿನ ಅವ್ರಿಗೆ ಹೇಳಿ. ಸರ್ ಹೇಳ್ತಾ ಇದ್ರು SIR ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಕರೆಂಟ್ ಅಫೇರ್ಸ್ ಅಲ್ಲಿ. ಹಾಗಾಗಿ ನೆಕ್ಸ್ಟ್ ಮೇ ಬಿ PSI ಎಕ್ಸಾಮಿಗೆ ಎಲೆಕ್ಷನ್ ರಿಫಾರ್ಮ್ಸ್ ಅಲ್ಲಿ ಇದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಕೇಳಬಹುದು. ನಮ್ಮ PC ಲೆವೆಲ್ ಅಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರ ಅಂತಂದ್ರೆ ಇದರ ಫುಲ್ ಫಾರ್ಮ್ ಕೇಳಬಹುದು, ಯಾರು ತರ್ತಿದಾರೆ ಅಂತ ಕೇಳಬಹುದು, ಯಾರು ಭಾಗವಹಿಸ್ತಾರೆ ಇದರಲ್ಲಿ ಅಂತ ಕೇಳಬಹುದು, ಏನ್ ವೆರಿಫಿಕೇಶನ್ ಮಾಡ್ತಾರೆ ಅಂತ ಕೇಳಬಹುದು, BLO ಅಂದ್ರೆ ಅಂತ ಕೇಳಬಹುದು, ಮತ್ತೆ ಚುನಾವಣಾ ಆಯೋಗದ ಯಾವ ವಿಧಿ ಅಂಡರ್ ಇದು ಬರುತ್ತೆ ಅಂತ ಕೇಳಬಹುದು. ಇದರ ಮೇನ್ ಉದ್ದೇಶ ಯಾವುದು, ಅಥವಾ ನೀವು ಚೀಫ್ ಎಲೆಕ್ಷನ್ ಕಮಿಷನರ್ SIR ನ ಜಾರಿ ಮಾಡಿದ ಮೇಲೆ ಯಾರ್ಯಾರನ್ನ ಇದು ಅನರ್ಹ ಅಂತ ಹೇಳಿ ಹೆಂಗ್ ಡಿಸೈಡ್ ಮಾಡ್ತಾರೆ, ಮತ್ತೆ ಅರ್ಹರಿಗೆ ಏನ್ ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇದೆ. ಸೊ ಹಾಗಾಗಿ ಇದನ್ನ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಓಕೆ, ಥ್ಯಾಂಕ್ ಯು. ಸೊ ಫ್ಲಿಪ್ ಮಾಡಿದ್ರೆ ಹೆಂಗ್ ಬರುತ್ತೆ ನೋಡೋಣ. ಓಕೆ ಬ್ರದರ್, ಇದರಲ್ಲಿ ಏನಾದ್ರೂ ಕ್ವಶನ್ಸ್ ಗಳಿತ್ತು ಅಂತಂದ್ರೆ ದಯವಿಟ್ಟು ತಾವು ನನಗೆ ಕೇಳಿ. ಆದ್ರೆ ನಾನು ಕ್ವಶನ್ಸ್ ಗಳಿಗೆ ಈಗಲೇ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ಎಂಡ್ ಅಪ್ ಮಾಡ್ಬಿಟ್ಟು ಮತ್ತೆ SIR ಬಗ್ಗೆ ಕ್ವಶನ್ಸ್ ಗಳಿದ್ರೆ ಕೇಳೋಣ.